ಈಗ ಹೊಸ ಹೊಸ ಹುಡುಗರು ಹುಡುಗಿ ಎಲ್ಲರೂ ಇದು ಸೋಷಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಸೋಷಲ್ ಮೀಡಿಯಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅವರು ಯೂಸ್ ಮಾಡ್ತಾರೆ. ನೀವು ಅವರಿಗೆ ಮೊಬೈಲ್ ಕೊಡ್ತೀರಿ, ಸ್ಮಾರ್ಟ್ ಫೋನ್ ಕೊಡ್ತೀರಿ, ಅಲ್ಲಿ ಅವರು ಫುಲ್ ಆಕ್ಸೆಸ್ ಇರುತ್ತೆ. ಪೂರ್ತಿ ವರ್ಲ್ಡ್, ಪೂರ್ತಿ ಜಗತ್ತದು ಮಾಹಿತಿದು ಆಕ್ಸೆಸ್ ಇರುತ್ತೆ. ಮೀನ್ಸ್ ಅದು ಪಾಸಿಟಿವ್ ಕೂಡ ಇರುತ್ತೆ, ನೆಗೆಟಿವ್ ಕೂಡ ಇರುತ್ತೆ. ಅದು ನಾಲೆಜ್ಗೆ, ಎಜುಕೇಷನ್ಗೆ ಕೂಡ ಇರುತ್ತೆ, ಬೇರೆ ನೆಗೆಟಿವ್ ಕೂಡ ಇರುತ್ತೆ. ಸೊ ನೀವು ನೋಡಬೇಕು ಈ ಥರ ಏನೇನು ಯೂಸ್ ಮಾಡ್ತಾರೆ. ಸೋಷಲ್ ಮೀಡಿಯಾ ಆ್ಯಪಲ್ಲಿ ಅವರು ಯಾರು ಅಪರಿಚಿತ ವ್ಯಕ್ತಿ, ಅವರು ಈ ದೇಶದಲ್ಲಿ ಇರ್ಬೋದು, ಬೇರೆ ದೇಶದಲ್ಲಿ ಇರ್ಬೋದು, ಈ ರಾಜ್ಯದ ಬೇರೆ ರಾಜ್ಯದ ಯಾರು ಇರ್ಬೋದು, ಅವ್ರಿಗೆ ಮಾತಾಡ್ತಾರೆ. ಅವರು ನಮಗೆ ಬೇರೆ ಕೊಡ್ತಾರೆ. ನಮಗೆ ಬೇರೆ ಇಟ್ಕೊಂಡ್ರೆ ಅವರಿಗೆ ಪ್ರೀತಿಗೆ ಮಾಡ್ತಾರೆ, ಅವರೇ ಕರ್ಕೊಂಡು ಹೋಗ್ತಾರೆ. ಅವರು ಹೋಗ್ತಾರೆ. ನಾವು ಡೈಲಿ ಒಂದು ಎರಡು ಮಿಸ್ಸಿಂಗ್ ಕೇಸಸ್ ನಮಗೆ ರಿಪೋರ್ಟ್ ಆಗ್ತದೆ. 90% ಮಿಸ್ಸಿಂಗ್ ಕೇಸ್ ಅದೇ ಮೀನ್ಸ್ ಹುಡುಗಿ ಪ್ರೀತಿ ವಿಷಯ ಅವರು ಹೋಗ್ತಾರೆ. ಸೊ ಅದು ಮೈನರ್ ಇದ್ದರೆ ಅವ್ರ ಮೇಲೆ ಪಾಕ್ಸೋ ಕೇಸ್ ಅಥವಾ ಕಿಡ್ನಾಪಿಂಗ್ ಕೇಸ್ ಈ ಥರ ಇಶ್ಯೂ ಆಗುತ್ತೆ, ಅವ್ರ ಮೇಲೆ ಕಠಿಣ ಕ್ರಮ ಆಗುತ್ತೆ. ಅದೇ ಮಿಸ್ಸಿಂಗ್ ಕೇಸ್ ಕೂಡ ಒಂದು ಫ್ಯೂಚರ್ ಆಗುತ್ತೆ. ಸೊ ನೀವು ಸ್ವಲ್ಪ ಮಕ್ಕಳಿಗೆ ನೋಡ್ಕೊಳ್ಬೇಕು, ಅವರು ಮೊಬೈಲಲ್ಲಿ ಏನು ಮಾಡ್ತಾರೆ, ಏನು ಚಟುವಟಿಕೆ, ಎಲ್ಲಿ ಹೋಗ್ತಾರೆ. ಬಟ್ ಭಾಳ ಜಾಸ್ತಿ ಟೈಟ್ ಮಾಡಿಬಿಡಿ, ಅವ್ರು ಸ್ವಲ್ಪ ಫ್ರೀಡಮ್ ಕೂಡ ಭಾಳ ಟೈಟ್ ಮಾಡಿದೆ ಅವರು ನಿಮಗೆ ಏನು ಹೇಳಲ್ಲ. ಸೊ ಆ್ಯಸ್ ಅ ಫ್ರೆಂಡ್, ನೀವು ಕೂಡ ಫ್ರೆಂಡ್ ಟ್ರೀಟ್ ಮಾಡಿ ಅವ್ರನ್ನ ಮಾಹಿತಿ ತಗೊಳ್ಳಿ, ಅವರಿಗೆ ನೋಡ್ಕೊಡಿ, ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಓದಿಸಿ, ಮತ್ತು ಒಂದು ಫ್ಯೂಚರ್ ಸರಿ ಏನು ಚೆನ್ನಾಗಿ ಹೇಗೆ ಆಗ್ಬೋದು ಆ ಥರ ನೋಡಿ. ಈಗ ಧರ್ಮಸ್ಥಳ ಇದು ಗ್ರಾಮ ಅಭಿವೃದ್ಧಿ ಟ್ರಸ್ಟಿಂದ ನಿಮಗೆ ಏನು ಸಂಘ ಮಾಡಿದ್ದಾರೆ, ಬೇರೆ ಬೇರೆ ಸ್ಕೀಮ್ಸ್ ಇವೆ ಅವ್ರಿಗೆ ಹೇಳಿದ್ದಾರೆ. ಇದು ಏನಕ್ಕೋಸ್ಕರ ಇದೆ, ಇದೆಲ್ಲ ನೀವು ಯೂಸ್ ಮಾಡ್ತಾ ಇದ್ದೀರಿ ನಿಮಗೆ ಎಂಪವರ್ ಮಾಡಲಿಕ್ಕೆ. ಇದು ವುಮೆನ್ ಎಂಪವರ್ಮೆಂಟ್. ನಿಮಗೆ ಏನಾದರೂ ಸ್ವಲ್ಪ ನಿಮ್ಮದು ಸೇವಿಂಗ್ ಇರುತ್ತೆ, ಅದು ಯೂಸ್ ಮಾಡಿ ನೀವು ಮಕ್ಕಳಿಗೆ ಮತ್ತು ಸ್ವಂತಗೆ ನಿಮ್ಮದು ಅವ್ರಿಗೆ ಮಕ್ಕಳಿಗೆ ಓದಿಸ್ಲಿಕ್ಕೆ ಮತ್ತು ನಿಮ್ಮದು ಕುಟುಂಬಕ್ಕೆ ನೋಡಲಿಕ್ಕೆ ನೀವು ಯೂಸ್ ಮಾಡ್ಬೋದು. ಸೊ ಆ ಹಣ ಏನಿರುತ್ತೆ ನೀವು ಸರಿಯಾಗಿ ಯೂಸ್ ಮಾಡಿ. ಮತ್ತು ಈ ಸಂಘೆಯಲ್ಲಿ ನೀವು ಇರ್ತೀರಿ, ಈಗ ನಿಮಗೆ ಏನಾದರೂ ಹೆಲ್ಪ್ ಬೇಕಾಗುತ್ತೆ, ಇದು ಧರ್ಮಸ್ಥಳ ಸಂಘದಿಂದ ಟ್ರಸ್ಟಿಂದ ನಿಮಗೆ ಸಿಗುತ್ತೆ, ಅದು ಯೂಸ್ ಮಾಡಿ. ಮತ್ತು ಭಾಳ ಇದು ಚಿಟಿ ಫಂಡ್ ಸ್ಕ್ಯಾಮ್ ಕೂಡ ನಡ್ತಾ ಇದೆ. ಇದು ನೀವು ಬಹಳ ಇದು ನಮಗೆ ಕಂಪ್ಲೇಂಟ್ ಬರುತ್ತೆ. ಚೀಟಿ ಕೊಡ್ತಾರೆ ನೀವೆಲ್ಲ ಹಣ ನಮಗೆ ಬೇರೆ, ನೀವು ಹಣ ಕೊಟ್ಬಿಡ್ತೀರಿ, ಅವರು ಆಮೇಲೆ 2 ವರ್ಷದ ನಂತರ 3 ವರ್ಷದ ನಂತರ ನಿಮಗೆ ಕೊಡ್ತಾರೆ, ಜಾಸ್ತಿ ಅಮೌಂಟ್ ಕೊಡ್ತಾರೆ, ಅಥವಾ ನಿಮಗೆ ಯಾವಾಗ ಹಣ ಬೇಕಾಗುತ್ತೆ ನಿಮಗೆ ಸಿಗತ್ತೆ. ಸೊ ಅದು ಭಾಳ ರಿಸ್ಕಿ ಇದೆ. ಇದು ನೀವು ನಿಮ್ಮ ರಿಸ್ಕ್ ಮೇಲೆ ಕೊಡ್ತೀರಿ. ನೀವು ನಿಮಗೆ ಅವರು ನಮಗೆ ಮೇಲೆ ಇಟ್ಕೊಂಡು ನಿಮಗೆ ಹಣ ವಸೂಲಿ ಮಾಡ್ತಾರೆ, ಆಮೇಲೆ ನಿಮಗೆ ಪೂರ್ತಿ ಲೈಫ್ ಸೇವಿಂಗ್ ಹಾಳಾಗುತ್ತೆ. ದಯವಿಟ್ಟು ಈ ಥರ ಯಾರು ನಿಮಗೆ ಚಿಟ್ ಫಂಡ್ ಚೀಟಿ ಕೊಡ್ತಾರೆ ಅದರ ಮೇಲೆ ಅವರಿಗೆ ಹಣ ಕೊಡಬೇಡಿ. ಸಾಕಷ್ಟು ಬೇರೆ ಆಪ್ಷನ್ಸ್ ಇರುತ್ತೆ, ಲೈಕ್ ಧರ್ಮಸ್ಥಳದ ಬೇರೆ ಏನಾದರೂ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಚಿಟ್ ಫಂಡ್ ಯಾರು ಮಾಡ್ತಾರೆ ಅವರಿಗೆ ಏನು ರಿಜಿಸ್ಟ್ರೇಷನ್ ಇದೆಯಾ, ಕಾನೂನು ರೂಲ್ ಪ್ರಕಾರ ಮಾಡ್ತಾ ಇದ್ದಾರೆ ಎಲ್ಲ ಅದು ನೋಡಿಕೊಂಡೆ ನಿಮ್ಮದು ಹಣ ಇನ್ವೆಸ್ಟ್ ಮಾಡಿ. ಬೇರೆ ಸುಮ್ಮನೆ ನೀವು ನಿಮ್ಮದು ಹಣ ಕೊಡಬೇಡಿ. ಇದೇ ಥರ ಸೋಷಲ್ ಮೀಡಿಯಾದಲ್ಲಿ ನೀವು ಯಾರಿಗೆ ಮಾತಾಡ್ತೀರಿ ಅವ್ರಿಗೆ ಗೊತ್ತಿರಬೇಕು, ನೀವು ಅವರು ಯಾರು. ಸೋಷಲ್ ಮೀಡಿಯಾದಲ್ಲಿ ಅವರು ಯಾರು ನಿಮಗೆ ಗೊತ್ತಿಲ್ಲ, ನೀವು ಅವ್ರಿಗೆ ಭೇಟಿ ಮಾಡಿಲ್ಲ, ನಿಮ್ದು ಯಾರು ರಿಲೇಟಿವ್ ಇಲ್ಲ, ಪರಿಚಯ ಇಲ್ಲ, ಗೊತ್ತಿಲ್ಲ, ನೀವು ಅವರ ಮೇಲೆ ಹೇಗೆ ನಮಗೆ ಅವ್ರು ಮಾಡ್ಬೋದು. ಮತ್ತು ಅವರಿಗೆ ಹಣ ನಿಮ್ಮದು ಹಣ ಹೇಗೆ ಕೊಡ್ಬೋದು. ನಿಮಗೆ ಯಾರಿಗೆ ಪರಿಚಯ ಇಲ್ಲ, ಸಿಂಪಲ್ ಸೋಷಲ್ ಮೀಡಿಯಾದಲ್ಲಿ ಸೈಬರ್ ಕ್ರೈಮ್ ಅವಾಯ್ಡ್ ಮಾಡಲಿಕ್ಕೆ ಸಿಂಪಲ್ ಡೋಂಟ್ ಟ್ರಸ್ಟ್ ಎನಿವನ್. ಸೋಷಲ್ ಮೀಡಿಯಾದಲ್ಲಿ ಮತ್ತು ನಿಮಗೆ ಫೋನ್ ಯಾರು ಮಾಡ್ತಾರೆ, ಏನಾದರೂ ವಾಟ್ಸಪ್ ಕಾಲ್ ಮಾಡ್ತಾರೆ, ವಾಟ್ಸಪ್ ಮೆಸೇಜ್ ಕಳಿಸ್ತಾರೆ, ನಂಬಿಕೆ ಬಿಡಿ, ಡೋಂಟ್ ಟ್ರಸ್ಟ್. ಸಿಂಪಲ್ ಸೇ ಬೇಡ. ಅಥವಾ ನಿಮಗೆ ಏನಾದ್ರು ಡೌಟ್ ಇರುತ್ತೆ ನಮ್ಮ ಹತ್ರ ಬನ್ನಿ, ನಾವು ಕ್ಲಾರಿಫೈ ಮಾಡ್ತೇವೆ. ಏನೇನು ಸೈಬರ್ ಕ್ರೈಮ್ ಆಗುತ್ತೆ ಅದೇ ನಿಮಗೆ ಮಾತಾಡ್ತಾರೆ, ನಿಮಗೆ ನಂಬಿಕೆ ಇಟ್ಕೊಡ್ತಾರೆ, ನಿಮಗೆ ಆಮೇಲೆ ಏನಾದರೂ ಸ್ಟೋರಿ ಇರ್ತಾರೆ, ಬೇರೆ ಬೇರೆ ರೀತಿಯಿಂದ ಸೈಬರ್ ಕ್ರೈಮ್ ಮಾಡ್ತಾರೆ. ಆಮೇಲೆ ನೀವು ಹಣ ಕೊಡ್ತೀರಿ, ಹಣ ಬರಲಿಕ್ಕೆ ಕೆಲವು ಸಮಯ ವಾಪಸ್ ಬರುತ್ತೆ, ಕೆಲವು ಸಮಯ ಬರಲ್ಲ. ಇನ್ ಕೇಸ್ ನಿಮ್ಮದು ಹಣ ಕಳೆದು ಹೋಗಿದೆ, ನೀವು ನಿಮಗೆ ಮೋಸ ಮಾಡಿ ತೊಗೊಂಡೋಗಿದ್ದೀರಾ, ಸೊ ನೀವು ಏನು ಮಾಡಬೇಕು, ಆಮೇಲೆ 193 ನಂಬರ್ ಇರುತ್ತೆ ಸೈಬರ್ ಕ್ರೈಮ್ದು. ತಕ್ಷಣ ನಂಬರ್ಗೆ ಕಾಲ್ ಮಾಡಬೇಕು. ಏನಾಗುತ್ತೆ, ನಿಮ್ಮದು ಹಣ ಎಲ್ಲಿ ಹೋಗಿದೆ, ಯಾವ ಬ್ಯಾಂಕ್ ಅಕೌಂಟ್ಗೆ ಹೋಗಿದೆ, ಆ ಬ್ಯಾಂಕ್ ಅಕೌಂಟ್ ಅಂದರೆ ಅದು ಫ್ರೀಜ್ ಆಗುತ್ತೆ. ಫ್ರೀಜ್ ಆದ ನಂತರ ನಿಮ್ಮದು ಹಣ ಎಲ್ಲೆಲ್ಲಿ ಹೋಗಿದೆ ಸ್ವಲ್ಪ ರಿಕವರಿ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಅವರು ಇಮಿಡಿಯೇಟ್ ತಕ್ಷಣ ಅವರು ಬ್ಯಾಂಕಿಂದ ATM ಇಂದ ವಿಡ್ರಾ ಮಾಡಿದರೆ, ಅದರ್ವೈಸ್ ಕ್ಯಾಶ್ ವಿಡ್ರಾ ಮಾಡಿದರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ
ನೀವು ಇಮಿಡಿಯೇಟ್ಲಿ 193 ಜಂಬ್ರಿಗೆ ಕಾಲ್ ಮಾಡಿ. ಈ ಏನಾದರೂ ಸೈಬರ್ ಕ್ರೈಮ್ ಆದರೆ ಬೇರೆ ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ, ಏನು ನಿಮಗೆ ತೊಂದರೆ ಕೊಡ್ತಾರೆ, ಅಕ್ಕಪಕ್ಕದ ಗಲಾಟೆ ಮಾಡ್ತಾರೆ, ಅಥವಾ ನೀವು ಹೋಗ್ತೀರಿ ದಾರಿಯಲ್ಲಿ ತೊಂದರೆ ಕೊಡ್ತಾರೆ, ಇಮಿಡಿಯೇಟ್ಲಿ ನಮಗೆ ಮಾಹಿತಿ ಕೊಡಿ. 112 ಎಲ್ಲರಿಗೆ ಈಗ ಗೊತ್ತಿದೆ, 112 ನಂಬರ್ಗೆ ಕರೆ ಮಾಡಿ ನಮಗೆ ಮಾಹಿತಿ ಕೊಡಿ. ಖಂಡಿತವಾಗಿ ನಾವು ಕ್ರಮ ತಗೊಳ್ತೀವಿ, ಕಾನೂನು ಪ್ರಕಾರ ಅವರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ನೀವು ಆರಾಮಾಗಿ ಕೆಲಸ ಮಾಡಿ, ಆರಾಮಾಗಿ ನಿಮ್ಮದು ಕುಟುಂಬಕ್ಕೆ ನೋಡ್ಕೊಳ್ಳಿ. ನಾವು ಎಲ್ಲ ನಿಮ್ಮ ರಚನೆಗೋಸ್ಕರ ಇದ್ದೀವಿ. ಏನು ಎನಿ ಪ್ರಾಬ್ಲಮ್ ಏನಾದರೂ ನಮ್ಗೆ ಇರ್ತಾ ಬನ್ನಿ, ನಾವು ಪೂರ್ತಿ ಸಹಾಯ ಮಾಡ್ತೀವಿ. ಈಗ ಯಾರಿಗೆ ಏನಾದರೂ ಡೌಟ್ ಇದೆಯಾ ನಮ್ಮ ಕಡೆಯಿಂದ, ನಮ್ಮ ಪೊಲೀಸ್ ಇಲಾಖೆ ಇದೆಯಾ? ಎನಿ ಕ್ವಶನ್? ಉಪಸ್ಥಿತರು ಎಲ್ಲ ಗಣ್ಯರು, ಎಲ್ಲ ಮಹಿಳೆಯರೇ, ಮಾಧ್ಯಮದವರಿಗೆ ಒಂದು ನಮಸ್ಕಾರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ವತಿಯಿಂದ ಈ ಕಾರ್ಯಕ್ರಮಕ್ಕೆ ನನಗೆ ಉದ್ಘಾಟನೆಗಾಗಿ ಇನ್ವೈಟ್ ಮಾಡಲಿಕ್ಕೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ಇದು ನಮ್ಮ ಅವರು ಹೇಳಿದ ತಕ್ಷಣ ನಾನು ಅವರಿಗೆ ಹೇಳಿದ ಖಂಡಿತವಾಗಿ ನಾನು ಬರ್ತೀನಿ. ಯಾಕೆ ಕಾಲೇಜ್ ಮಾಡ್ತಾರೆ, ತೊಂದರೆ ಕೊಡ್ತಾರೆ, ಅವರಿಗೆ ಏನಾದರೂ ಮದುವೆ ಕೂಡ ಮಾಡ್ಕೊಂಡು ಹೋಗ್ತಾರೆ. ಇವರು ಚೈಲ್ಡ್ ಮ್ಯಾರೇಜ್ ಬಗ್ಗೆ ಹೇಳ್ತಾರೆ. 18 ವರ್ಷದಿಂದ ಕಡಿಮೆ ಏಜಲ್ಲಿ ಯಾರು ಮದುವೆ ಮಾಡ್ತಾರೆ, ಅವರು ಕುಟುಂಬ ಎಲ್ಲ ಸೇರಿ ಮದುವೆ ಮಾಡಿದರೆ ಕೂಡ ಅದು ಅಪರಾಧ ಇರುತ್ತೆ, ಅದು ಕಠಿಣ ಶಿಕ್ಷೆ ಇರುತ್ತೆ. ಖಂಡಿತವಾಗಿ ಅವರು ಜೈಲಿಗೆ ಹೋಗ್ತಾರೆ. ಸೊ ದಯವಿಟ್ಟು 18 ವರ್ಷ ಕೆಳಗಡೆ ಯಾರು ಹುಡುಗಿ ಇರ್ತಾರೆ ಅಥವಾ ಹುಡುಗ ಇರ್ತಾರೆ, ಅವರು ಮದುವೆ ಮಾಡಿಸ್ಬೇಡ. ಮತ್ತು ಬೇರೆ ಯಾರು ಕಿರುಕುಳ ಕೊಡ್ತಾರೆ ಮಕ್ಕಳಿಗೆ, ಇಮಿಡಿಯೇಟ್ಲಿ ತಕ್ಷಣ ನಮಗೆ ಮಾಹಿತಿ ಕೊಡಿ. ನಾವು ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ತನಿಖೆ ಮಾಡಿ ಅವರಿಗೆ ಜೈಲಿಗೆ ಕಳಿಸ್ತೀವಿ. ಇದು ಕೆಲವು ಸಮಯ ಇದು ತಂದೆ ತಾಯಿ ಗೊತ್ತಾಗಲ್ಲ, ಅವರು ಹೇಳಲ್ಲ, ಮಕ್ಕಳ್ತಾರೆ ಕಿರುಕುಳ ಕೊಡ್ತಾರೆ. ಈಗ ಮೊಬೈಲ್ ಡಿಜಿಟಲಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಿರುಕುಳ ಕೊಡ್ತಾರೆ. ಸೊ ನಿಮ್ಮ ಮಕ್ಕಳಿಗೆ ನೀವು ಕೇಳಬೇಕು, ಅವ್ರಿಗೆ ಸ್ವಲ್ಪ ಶಾಂತವಾಗಿ ಪ್ರೀತಿಯಿಂದ ಕೇಳಿ ಏನು ಸಮಸ್ಯೆ ಏನಾದರೂ ಅವರು ಮೊಬೈಲಲ್ಲಿ ಏನು ಮಾಡ್ತಾರೆ ಸ್ವಲ್ಪ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅವರು ಗೊತ್ತಾದ ತಕ್ಷಣ ಅವ್ರಿಗೆ ನಾವು ನಮಗೆ VSB ವನಿತಾ ಸಹಾಯವಾಣಿ, ಪೊಲೀಸ್ ಇಲಾಖೆ, ಮಹಿಳಾ ಕೇಂದ್ರ, ಭಾಳ ಸಾಕಷ್ಟು ನಮ್ಮದು ಗೌರ್ಮೆಂಟಿಂದ ಸ್ಕೀಮ್ಸ್ ನಾವು ಕೂಡ ಇದ್ದೀವಿ. ನಮಗೆ ಮಾಹಿತಿ ಕೊಡಿ, ನಾವು ಅವ್ರಿಗೆ ರಕ್ಷಣೆ ಕೊಡ್ತೀವಿ. ಮತ್ತು ಮಹಿಳೆಯರಿಗೆ ಅದಕ್ಕೆ ರಕ್ಷಣೆಗೋಸ್ಕರ ಕೂಡ ಬಹಳ ನಮ್ಮ ಕಾನೂನಿದೆ. ಇದು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್. ಅಲ್ಲಿ ಯಾರು ನಿಮ್ಮ ಕುಟುಂಬದಲ್ಲಿ ಹೀಗೆ ಕೊಡ್ತಾರೆ, ಕುಟುಂಬದಲ್ಲಿ ನಿಮ್ಮದು ಅತ್ತೆ ಮಾವ ಬೇರೆ ಯಾರು ನಿಮಗೆ ಏನಾದರೂ ಮನೆಯಲ್ಲಿ ಕಿರುಕುಳ ಕೊಡ್ತಾರೆ, ಅದು ನಾವು ನಮ್ಮ ಗಮನಕ್ಕೆ ತನ್ನಿ. ನಾವು ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ. ಒಂದು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ವನಿತಾ ಸಹಾಯವಾಣಿ ಕೇಂದ್ರದಲ್ಲಿ, ಅವರು ಕೌನ್ಸಿಲಿಂಗ್ ಮಾಡ್ತಾರೆ. ಅವರಿಗೆ ಗಂಡ ಹೆಂಡತಿ ಕಲಿಸಿ ಏನಾದರೂ ಸಮಸ್ಯೆ ಇದೆ, ಅದು ರಿಸಾಲ್ವ್ ಆದರೆ ಓಕೆ, ಅದರ್ವೈಸ್ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಅದು ಕೇಸ್ ಕೂಡ ನಾವು ಮಾಡ್ತೀವಿ. ಬಟ್ ಕೆಲವು ಸಮಯ ಇದು ಎಲ್ಲ ಅಕ್ಕಪಕ್ಕ ಮನೆಯಲ್ಲಿ ಈ ಥರ ಕಿರುಕುಳ ನಡ್ತಾ ಇರ್ತದೆ, ನಿಮಗೆ ಗೊತ್ತಿರ್ತದೆ, ನೀವು ಕೂಡ ಹೇಳಬೇಕಾಗುತ್ತೆ. ನಿಮ್ಮ ಪಕ್ಕ ಮನೆಯಲ್ಲಿ ಅವರು ಗಂಡ ಅವರಿಗೆ ಹೊಡ್ತಾರೆ ಅಥವಾ ಅವರಿಗೆ ಬೈತಾರೆ, ಕಿರುಕುಳ ಕೊಡ್ತಾರೆ, ನೀವು ಕೂಡ ಅದು ಮಾಹಿತಿ ನಮಗೆ ಹೇಳ್ಬೋದು. ನಾವು ಅವ್ರಿಗೆ ಪಿಕ್ ಮಾಡಿ ಜೈಲಿಗೆ ಹಾಕಿ ನಮಗೆ ಈ ಥರ ಇಮಿಡಿಯೇಟ್ ಮಾಡೋದು ನಾವು ವಿಚಾರಣೆ ಮಾಡ್ತೀವಿ. ಏನು ಸಮಸ್ಯೆ ಇದೆ ಕೌನ್ಸಿಲಿಂಗ್ ಮಾಡಿ, ಏನಾದರೂ ಅಪರಾಧ ಆದರೆ ನಾವು ಅವ್ರ ಮೇಲೆ ಕೇಸ್ ಕೂಡ ಮಾಡ್ತೀವಿ. ಸೊ ನೀವು ಕೂಡ ಇವರ್ ಆಲ್ಸೋ ಐಸ್ ಅಂಡ್ ಇಯರ್ಸ್, ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ಇಲ್ಲೀಗಲ್ ಆ್ಯಕ್ಟಿವಿಟಿ ನಡ್ತಾ ಇದೆ, ಏನಾದರೂ ಈ ಥರ ಯಾರು ಡೊಮೆಸ್ಟಿಕ್ ವೈಲೆನ್ಸ್ ಬೇರೆ ಏನಾದರೂ ಇಲ್ಲೀಗಲ್ ಆ್ಯಕ್ಟಿವಿಟಿ ಯಾರು ಗಾಂಜಾ ಸೇರ್ತಾರೆ, ಕುಡಿತಾರೆ, ಗಲಾಟೆ ಮಾಡ್ತಾರೆ, ನೀವು ಮಾಹಿತಿ ಕೊಡಿ. ನಿಮ್ಮ ಬಗ್ಗೆ ನಾವು ಯಾರಿಗೆ ಹೇಳಲ್ಲ, ನಿಮ್ಮದು ಹೆಸರೆಲ್ಲ ನಾವು ಸೀಕ್ರೆಟ್ ಆಗಿ ಇಡ್ತೀವಿ. ನೀವು ಸಾಕಷ್ಟು ನಮ್ಮ ಆಫೀಸಿಗೆ ಬರ್ಬೋದು, ನಮ್ಮ ಮೊಬೈಲ್ ನಂಬರ್ ಅದಕ್ಕೆ ಹೇಳ್ಬೋದು, 112 ನಂಬರ್ ಇದೆ, 112ಗೆ ಹೇಳ್ಬೋದು, ಬೇರೆ ಬೇರೆ ನೀವು ಹೇಳ್ಬೋದು, ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಹೇಳ್ಬೋದು. ಸೊ ನೀವು ಕೂಡ ನಿಮ್ಮ ಏನು ಕಾಂಟ್ರಿಬ್ಯೂಷನ್ ಮಾಡ್ಬೋದು. ಮತ್ತು ಬೇರೆ ನಿಮ್ಮದು ವರ್ಕ್ ಪ್ಲೇಸಲ್ಲಿ ನೀವೆಲ್ಲಿ ಕೆಲಸ ಮಾಡ್ತೀರಿ, ವರ್ಕ್ ಪ್ಲೇಸಲ್ಲಿ ಕೂಡ ಕೆಲವು ಜನ ಸಮಯ ಇದು ಕಿರುಕುಳ ಕೊಡ್ಬೋದು. ನಿಮ್ಮದು ಯಾರು ಸೂಪರ್ವೈಸರ್ ಮೇಲೆ ಇರ್ತಾರೆ ಅಥವಾ ನಿಮ್ಮದು ಕೊಲೀಗ್ ಇರ್ತಾರೆ, ನಿಮಗೆ ತೊಂದರೆ ಕೊಟ್ಟರೆ ಇದು ಬ್ಲ್ಯಾಕ್ ಮೇಲ್ ಮಾಡಿ ಏನಾದರೂ ನಿಮಗೆ ಪ್ರಮೋಷನ್ ಕೊಡ್ತೀವಿ, ಈ ಥರ ಏನಾದರೂ ಮಾಡ್ತಾರೆ, ನೀವು ಇಮಿಡಿಯೇಟ್ಲಿ ನಮಗೆ ಮಾಹಿತಿ ಕೊಡಿ. ನಿಮ್ಮ ಅಲ್ಲಿ ಆರ್ಗನೈಸೇಷನ್ ಎಲ್ಲಿ ನೀವು ಕೆಲಸ ಮಾಡ್ತೀವಿ ಅಲ್ಲಿ
ಅದು ಭಾಳ ಕಠಿಣ ನಮ್ಮ ಕಾನೂನಿನ ಬಗ್ಗೆ ಏನು ಈ ವರ್ಕ್ ಪ್ಲೇಸಲ್ಲಿ ಎಲ್ಲಿ ಕೆಲಸ ಮಾಡ್ತೀವಿ ನೀವು ಅದು ಯಾವುದೇ ಹ್ಯಾರಾಸ್ಮೆಂಟ್ ಇರಲಿ ಏನಾದರೂ ಇರಲಿ ಡೋಂಟ್ ಟಾಲರೇಟ್ ಏನು ಇಮಿಡಿಯೇಟ್ಲಿ ನಮಗೆ ಮಾಹಿತಿ ಕೊಡಿ. ಮತ್ತು ನಿಮಗೆ ಆನ್ಲೈನ್ ಕೂಡ ನಿಮ್ಮದು ಯಾವುದೋ ಫೋಟೋ ತಗೊಂಡು ನಿಮಗೆ ಇದು ಎಡಿಟ್ ಮಾಡಿ ನಿಮಗೆ ಬ್ಲ್ಯಾಕ್ಮೇಲ್ ಮಾಡ್ತಾರೆ. ನೀವು ಬ್ಲ್ಯಾಕ್ಮೇಲ್ ಮಾಡ್ತಾರೆ, ನಿಮಗೆ ಮಿಸ್ಯೂಸ್ ಮಾಡಲಿಕ್ಕೆ ಮಾಡ್ತಾರೆ. ಏನೋ ಹೆದರಿಸ್ಬೇಡ, ಇಮಿಡಿಯೇಟ್ ಮಾಹಿತಿ ಕೊಡಿ. ಅವಾಗ ಏನು ಬ್ಲ್ಯಾಕ್ಮೇಲ್ ಏನು ಮಾಡ್ತಾರೆ ಅವರು ನಿಮಗೆ ನಿಮ್ಮದು ಫೋಟೋ ಹಾಕ್ತಾರೆ ಈ ಥರ ಹೇಳ್ತಾರೆ. ನೀವು ನಮಗೆ ಮಾಹಿತಿ ಕೊಟ್ಟು ನಾವು ಅವ್ರಿಗೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಅವ್ರದ್ದು ಕೂಡ ಫೋಟೋ ಹಾಕ್ತೀವಿ. ನಿಮ್ಮದು ನಿಮಗೆ ಎದುರ್ತಾರೆ, ಅವ್ರಿಗೂ ಕೂಡ ಎದುರ್ತಾರೆ. ಪೂರ್ತಿ ರಾಜ್ಯದಲ್ಲಿ ಪೂರ್ತಿ ದೇಶದಲ್ಲಿ ಅವ್ರದ್ದು ಫೋಟೋಗಳು ತಂದ್ಬಿಟ್ಟಾಗ ಈ ಥರ ಮನುಷ್ಯ ಇದ್ದಾರೆ, ಅವರು ಲೇಡೀಸ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ಜೈಲಿಗೆ ಕೂಡ ಹೋಗ್ತಾರೆ, ಅವರು ರೌಡಿಸಿಗೆ ಕೂಡ ಓಪನ್ ಮಾಡ್ತೀವಿ, ಅವ್ರದ್ದು ಕೂಡ ವಿಚಾರಾಗುತ್ತೆ. ಸೊ ನೀವು ಯಾವುದೇ ರೀತಿಯಿಂದ ಎದುರಿಸಬೇಡ. ಈ ಥರ ಯಾರು ಬೇಕಾದ್ರೆ ಇಮಿಡಿಯೇಟ್ಲಿ ನಮಗೆ ಮಾಹಿತಿ ಕೊಡಿ. ನೀವು ಡಿಲೇ ಮಾಡಿದ್ದೀರಿ, ಸೊ ಓಕೆ ನೋಡ್ತೀನಿ, ಅವರು ಸ್ವಲ್ಪ ಹಣ ಕೇಳ್ತಾರೆ ಅಥವಾ ಬೇರೆ ಏನಾದರೂ ಡಿಮಾಂಡ್ ಮಾಡ್ತಾರೆ, ಆಮೇಲೆ ಅವರು ಸರಿಯಾಗಲ್ಲ, ಅವ್ರು ಪೂರ್ತಿ ಲೈಫ್ ನಿಮಗೆ ತೊಂದರೆ ಕೊಡ್ತಾರೆ. ಅದಕ್ಕೆ ಇಮಿಡಿಯೇಟ್ಲಿ ತಕ್ಷಣ ಮಾಹಿತಿ ಕೊಡಿ. ನಿಮಗೆ ನಿಮ್ಮದು ಐಡೆಂಟಿಟಿ, ನಿಮ್ಮದು ಹೆಸರುಗಳೆಲ್ಲ ನಾವು ಪ್ರೊಟೆಕ್ಟ್ ಮಾಡಲಿಕ್ಕೆ ಮಾಡ್ತೀವಿ. ನೀವು ಡಿಲೇ ಮಾಡಿದರೆ ಅವರು ಎಲ್ಲ ಬೇರೆ ಕಡೆ ಕೆಲಸ ಮಾಡ್ತಾರೆ. ಸೊ ಡೋಂಟ್ ವರಿ, ಇದು ಏನಾದರೂ ಯಾವುದೇ ಭಯ ಏನಾದರೂ ತೆಗಿಬೇಡ, ನಮಗೆ ಮಾಹಿತಿ ಕೊಡಿ. ಸೊ ಈಗ ನಿಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಇದು ಯಾರ್ಯಾರ ಅಕೌಂಟ್ ಇದೆ? ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಜನದ ಅಕೌಂಟ್ ಇದೆ ಗೊತ್ತಿದೆ? ಇನ್ಸ್ಟಾಗ್ರಾಮ್ ಬಗ್ಗೆ ಯಾರು ಗೊತ್ತಿಲ್ಲ? ನೀವು ನಿಮ್ಮ ಮಕ್ಕಳಿಗೆ ಹೇಗೆ ನೋಡಿ ಇಲ್ಲ. ಮತ್ತೆ ನಾವು ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ನಮಗೆ ಪೊಲೀಸ್ ಇಲಾಖೆಗೆ ನಿಮ್ಗೆಲ್ಲರಿಗೆ ಮಾತಾಡಿ ಅವಕಾಶ ಕೊಟ್ಟಿಗೆ ಧನ್ಯವಾದ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಹಿಂದ್.